ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ. ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 1 ಅದರ 1 ಅಂಕ ಮತ್ತು 2 ಅಂಕದ ಒಂದು ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಅಧ್ಯಾಯ 2 ರಾಜ್ಯ, ಈ ಒಂದು ಅಧ್ಯಾಯದಲ್ಲಿ ಬರುವಂಥ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ 1 ಅಂಕದ ಒಂದು ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳು, ಹಾಗೆ ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆಗಳು, ಹಾಗೂ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳು, ಹಾಗೆ 1 ಅಂಕದ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ಸಂಪೂರ್ಣವಾಗಿ ಒಂದು ಉತ್ತರಗಳ ಸಮೇತ ನಾವು ನೋಡ್ತಾ ಹೋಗೋಣ. ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ HK, ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ನಾನು ಮುಂದೆ ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ 1 ಅಂಕದ ಒಂದು ಪ್ರಶ್ನೆಗಳಿಗೆ ಬಂದಾಗ ಭಾಗ ಎ ಏನಿರುತ್ತೆ, ಇಲ್ಲಿ ಮುಖ್ಯವಾಗಿ ನಾವು ಮೊದಲನೇ ಒಂದು ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇರುತ್ತೆ. ನೋಡಿ, ಈ ಒಂದು ಪ್ರಶ್ನೆಗಳಿಗೆ 4 ಆಯ್ಕೆಗಳು ನೀಡಲಾಗಿರುತ್ತೆ. ಸರಿಯಾದಂಥ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ. ಮೊದಲ ಒಂದು ಪ್ರಶ್ನೆ ನೋಡುವಂಥದ್ದು, ಪ್ಲೇಟೋರವರ ಪ್ರಕಾರ ರಾಜ್ಯದ ಜನಸಂಖ್ಯೆ ಅಂತ ಇದೆ. ಇಲ್ಲಿ 4 ಆಯ್ಕೆಗಳನ್ನು ನೀಡಲಾಗಿದೆ. ಆ 4 ಆಯ್ಕೆಗಳನ್ನು ಗಮನಿಸ್ಕೊಳ್ಳಿ. 10,000, 15,000, 6,000, ಹಾಗೆ ಆಪ್ಷನ್ ಡಿ 5,040 ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ 5,040 ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಎರಡನೇ ಪ್ರಶ್ನೆಗೆ ಹೋದಂಥ ಸಂದರ್ಭದಲ್ಲಿ ರಾಷ್ಟ್ರ ಇದರ ಮೂಲ ಪದ ಅಂತ ಇದೆ, ಅಥವಾ ನಿಮಗೆ ನೇಷನ್ ಅದರ ಮೂಲ ಪದ ಅಂತ ಕೂಡ ಪ್ರಶ್ನೆ ಕೇಳ್ಬೋದು, ಗಮನ ಇರಲಿ. ಹಾಗಾಗಿ ಇದರಲ್ಲಿ 4 ಆಯ್ಕೆಗಳನ್ನ ನೀಡಲಾಗಿದೆ: ಪಾಲಿಸ್, ನೇಷಿಯೋ, ಲಿಬರ್ ಮತ್ತು ಪಾರ್ಲರ್ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೇಷಿಯೋ. ಇದು ರಾಷ್ಟ್ರ ಅಥವಾ ನೇಷನ್ ಪದದ ಮೂಲ ಪದ ಆಗಿದೆ. ಹಾಗೆ ಮೂರನೇ ಪ್ರಶ್ನೆಗೆ ಹೋದಾಗ ಸಪ್ತಾಂಗ ಸಿದ್ಧಾಂತದ ಪ್ರತಿಪಾದಕರು ಅಂತ ಇದೆ. ಇಲ್ಲಿ 4 ಆಯ್ಕೆಗಳು ನೀಡಲಾಗಿದೆ: ಪ್ಲೇಟೋ, ಅರಿಸ್ಟಾಟಲ್, ಸಾಕ್ರಟೀಸ್ ಮತ್ತು ಕೌಟಿಲ್ಯ. ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಆಪ್ಷನ್ ಡಿ ಕೌಟಿಲ್ಯ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು 4ನೇ ಪ್ರಶ್ನೆಗೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಪ್ರಾಥಮಿಕ ಮೂಲಾಂಶ ಅಂತ ಇದೆ. ರಾಜ್ಯದ ಪ್ರಾಥಮಿಕ ಮೂಲಾಂಶ ಯಾವುದು? ರಾಜ್ಯಕ್ಕೆ 4 ಮೂಲಾಂಶಗಳಿರ್ತವೆ: ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ, ಪರಮಾಧಿಕಾರ ಅಂತ ಇರ್ತವೆ. ಅದರಲ್ಲಿ ರಾಜ್ಯದ ಪ್ರಾಥಮಿಕ ಮೂಲಾಂಶ ಅಂತಂದಾಗ ಅದು ಜನಸಂಖ್ಯೆ. ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 5ನೇ ಪ್ರಶ್ನೆಗೆ ಹೋದಾಗ ರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು, ಅಂದರೆ ಸ್ಟೇಟ್, ಆ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಕೌಟಿಲ್ಯ, ಮೆಕ್ಯಾವೆಲಿ, ಪ್ಲೇಟೋ ಮತ್ತು ರೂಸೋ ಅಂತ 4 ಆಯ್ಕೆಗಳನ್ನು ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ ಮೆಕ್ಯಾವೆಲಿ, ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಪ್ರಶ್ನೆಗಳು ಇರ್ತವೆ. ಇಲ್ಲಿ ಕೆಲವು ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಆಯ್ಕೆಗಳಲ್ಲೇ ಸರಿಯಾದಂಥ ಉತ್ತರವನ್ನು ಆರಿಸಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತೆ. ಇಲ್ಲಿ ಆಯ್ಕೆಗಳು ರಾಜ್ಯ, ಸರ್ಕಾರ, ಸ್ಥಗಿರ, ಪುರಾತನ ರೋಮನ್ನರು, ಪರಮಾಧಿಕಾರ ಅಂತ ಇದೆ. ಈ ಆಯ್ಕೆಗಳಿಗೆ ನಾವು ಪ್ರಶ್ನೆಗಳನ್ನ ನೋಡಿದ ಸಂದರ್ಭದಲ್ಲಿ ಮೊದಲನೇ ಪ್ರಶ್ನೆ, ಡ್ಯಾಶ್ ರವರು ರಾಜ್ಯವನ್ನು ಸಿವಿಟಾಸ್ ಎಂದು ಕರೆದರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಪುರಾತನ ರೋಮನ್ನರು. ಹಾಗೆ ಎರಡನೇ ಪ್ರಶ್ನೆಗೆ ಹೋದಂಥ ಸಂದರ್ಭದಲ್ಲಿ ಡ್ಯಾಶನ್ನು ಸಂಘಗಳ ಸಂಘ ಎನ್ನುವರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿದಾಗ ರಾಜ್ಯ, ಅದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮೂರನೇ ಪ್ರಶ್ನೆಗೆ ಹೋದಾಗ ಡ್ಯಾಶ್ ಎಂಬುದು ರಾಜ್ಯದ ಏಜೆಂಟ್ ಆಗಿದೆ ಅಂತ ಹೇಳ್ತೀವಿ. ಡ್ಯಾಶ್ ಎಂಬುದು ಅಂತಂದಾಗ ಇಲ್ಲಿ ಸರ್ಕಾರ ರಾಜ್ಯದ ಏಜೆಂಟ್ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನಗರ ರಾಜ್ಯಗಳಿಗೆ ಉತ್ತಮ ಉದಾಹರಣೆ ಅಂತ ಇದೆ. ನಗರ ರಾಜ್ಯಗಳಿಗೆ ಉತ್ತಮ ಉದಾಹರಣೆ ಅಂತಂದಾಗ ನಾವು ಇಲ್ಲಿ ಆಪ್ಷನ್ ನೋಡಿ, ಆಪ್ಷನಲ್ಲಿ ಸ್ಥಗಿರ ಅಂತ ಇದೆ. ಹಾಗಾಗಿ ಸ್ಥಗಿರವನ್ನು ಬರೀಬೇಕಾಗುತ್ತೆ, ಅದು ಸರಿಯಾದಂಥ ಉತ್ತರ ಆಗಿದೆ. ಇತರೆ ಉದಾಹರಣೆಗಳು ಕೂಡ ನಿಮಗೆ ಬೇರೆ ಪ್ರಶ್ನೆಗಳಿಗೆ ಬರೀಬಹುದು. ಅಲ್ಲಿ ಇಲ್ಲಿ ಆಪ್ಷನ್ ಕೊಟ್ಟಾಗ ನಿಮಗೆ ಸ್ಥಗಿರ ಅಂತಲೇ ಉತ್ತರ ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಹೊಂದಿಸಿ ಬರೆಯುವಂಥ ಪ್ರಶ್ನೆಗಳನ್ನ ಕಾಣ್ತೇವೆ. ಇಲ್ಲಿ ನಾವು ಗಮನಿಸ್ಬೋದು, ಮಾನವನ ಅತ್ಯಗತ್ಯ ಸಂಸ್ಥೆ, ಹಾಗೆ ಸರ್ಕಾರ, ಸ್ವಾತಂತ್ರ್ಯ, ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಒಂದು ಕಡೆ ನೀಡಲಾಗಿದೆ. ಹಾಗೆ ಮತ್ತೊಂದು ಕಡೆ ಶಾಸಕಾಂಗ, ರಾಜ್ಯ, ಲಯನ್ಸ್ ಕ್ಲಬ್, ಲಿಬರ್, ಸೂಪರ್ ಆನಸ್ ಅಂತೇಳಿ ಪದಗಳನ್ನು ನೀಡಲಾಗಿದೆ.
ಇವುಗಳನ್ನು ಸರಿಯಾಗಿ ಹೊಂದಿಸಿ ಬರೆದಾಗ ಸರಿಯಾದಂಥ ಉತ್ತರ ಏನಾಗಿರುತ್ತೆ ಅಂತ ಅಂದಾಗ ನಾವು ಉತ್ತರವನ್ನು ಈ ರೀತಿ ನೋಡ್ಬೋದು. ಮಾನವನ ಅತ್ಯಗತ್ಯ ಸಂಸ್ಥೆ, ಅದಕ್ಕೆ ರಾಜ್ಯ ಸರಿಯಾದಂಥ ಉತ್ತರ. ಹಾಗೆ ಸರ್ಕಾರ, ಅದಕ್ಕೆ ಶಾಸಕಾಂಗ, ಅಂದರೆ ಸರ್ಕಾರದ ಒಂದು ಅಂಗ ಆಗಿರುತ್ತೆ, ಹಾಗಾಗಿ ಅದನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಹಾಗೆ ಇನ್ನೊಂದು ಸ್ವಾತಂತ್ರ್ಯ, ಅದರ ಮೂಲ ಪದ ಲಿಬರ್, ಹಾಗಾಗಿ ಅದನ್ನು ಬರೀಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಬಂದಾಗ ಲಯನ್ಸ್ ಕ್ಲಬ್, ಅದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಾಗಿದೆ. ಹಾಗೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಈ ಪ್ರಶ್ನೆಗಳಿಗೆ ನಾವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕಾಗುತ್ತೆ. ಇಲ್ಲಿ ಗಮನಿಸ್ಕೊಳ್ಳಿ, ಮೊದಲನೇ ಪ್ರಶ್ನೆ ರಾಜ್ಯ ಎಂದರೇನು? ರಾಜ್ಯ ಎಂದರೇನು? ಇದಕ್ಕೆ ನಾವು ಉತ್ತರ ನೋಡಿದಾಗ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತವಾಗಿರುವಂಥ ಜನಸಮುದಾಯವನ್ನೇ ನಾವು ರಾಜ್ಯ ಎನ್ನುತ್ತೇವೆ ಅಂತ ಬರೆದರೆ ಸಾಕು. ಹಾಗೆ ಎರಡನೇ ಪ್ರಶ್ನೆ, ರಾಜ್ಯದ ಮುಖ್ಯ ಉದ್ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಜನತೆಯ ಸರ್ವತೋಮುಖ ಪ್ರಗತಿ ಸಾಧಿಸುವುದು ರಾಜ್ಯದ ಮುಖ್ಯ ಉದ್ದೇಶವಾಗಿದೆ ಅಂತ ಬೇಕಾದ್ರೆ ಬರಿಬೋದು. ಹಾಗೆ ಮೂರನೇ ಪ್ರಶ್ನೆ, ದಿ ಪ್ರಿನ್ಸ್ ಕೃತಿಯನ್ನು ರಚಿಸಿದವರು ಯಾರು ಅಂತಿದೆ. ದಿ ಪ್ರಿನ್ಸ್ ಕೃತಿಯನ್ನು ರಚಿಸಿದವರು ಮೆಕ್ಯಾವೆಲಿ ಎಂಬಂಥ ಉತ್ತರವನ್ನು ಬರೀಬೇಕಾಗತ್ತೆ. ಹಾಗೆ ನಾಲ್ಕನೇ ಪ್ರಶ್ನೆ, ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಶ್ರೇಷ್ಠ ಸಂಸ್ಥೆ ಯಾವುದು ಅಂತಿದೆ. ಅಂದರೆ ಇರುವಂಥ ಸಂಘ ಸಂಸ್ಥೆಗಳ ಅತ್ಯಂತ ಶ್ರೇಷ್ಠ ಸಂಸ್ಥೆ ಅದು ರಾಜ್ಯ. ಹಾಗೆ ಐದನೇ ಪ್ರಶ್ನೆಗೆ ಹೋದಾಗ ರಾಜ್ಯದ ಜನಸಂಖ್ಯೆಯು 10,000 ಇರಬೇಕು ಎಂದು ಯಾರು ಹೇಳಿದರು ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಏನು ನಾವು ಇಲ್ಲಿ ಗಮನಿಸುವಂಥದ್ದು ರೂಸೋ, ಇದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಅರ್ಥಶಾಸ್ತ್ರ ಕೃತಿಯ ಲೇಖಕರನ್ನು ಬರೆಯಿರಿ ಅಂತಿದೆ. ಅರ್ಥಶಾಸ್ತ್ರ ಕೃತಿಯನ್ನು ಬರೆದವರು ಯಾರು ಅಂತೇಳಿ ನಾವು ತಿಳ್ಕೊಂಡಿದ್ರೆ ಈಸಿಯಾಗಿ ಉತ್ತರ ಬರೀಬೋದು. ಸರಿಯಾದಂಥ ಉತ್ತರ ಕೌಟಿಲ್ಯ ಅರ್ಥಶಾಸ್ತ್ರ ಕೃತಿಯನ್ನು ಬರೆದಿದ್ದಾರೆ. ಹಾಗೆ ಏಳನೇ ಪ್ರಶ್ನೆ, ಉತ್ತಮ ಪ್ರಜೆಗಳು ಉತ್ತಮ ದೇಶವನ್ನು ಕಟ್ಟಬಲ್ಲರು ಎಂದು ಹೇಳಿದವರು ಯಾರು? ಅಥವಾ ಉತ್ತಮ ಪ್ರಜೆಗಳು ಉತ್ತಮ ರಾಜ್ಯವನ್ನು ಕಟ್ಟಬಲ್ಲರು ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಬರ್ಬೋದು. ನೋಡಿ, ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಇದಕ್ಕೆ ಅರಿಸ್ಟಾಟಲ್ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಎಂಟನೇ ಪ್ರಶ್ನೆಗೆ ಹೋದಾಗ ಭೂಪ್ರದೇಶ ಎಂದರೇನು ಅಥವಾ ನಿರ್ದಿಷ್ಟ ಭೂಪ್ರದೇಶ ಎಂದರೇನು ಅಂತ ಕೂಡ ಕೇಳ್ಬೋದು. ನೋಡಿ, ಇಲ್ಲಿ ಒಂದು ರಾಜ್ಯ ಹೊಂದಿರುವಂಥ ನೆಲ, ಜಲ, ಬೆಟ್ಟ, ಗುಡ್ಡ ಹಾಗೆ ಸಮಸ್ತವಾದಂಥ ಒಂದು ವಾತಾವರಣವನ್ನು ನಾವು ಭೂಪ್ರದೇಶ ಅಂತ ಕರಿತೇವೆ. ಹಾಗೆ ಒಂಬತ್ತನೇ ಪ್ರಶ್ನೆಗೆ ಹೋದಾಗ ಸರ್ಕಾರ ಎಂದರೇನು? ಇದಕ್ಕೆ ನಾವು ಶಾರ್ಟಾಗಿ ಒಂದು ಆನ್ಸರ್ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯದ ಆಡಳಿತ ಯಂತ್ರ, ಪ್ರತಿನಿಧಿ ಅಥವಾ ನಿಯೋಗಿಯನ್ನು ಸರ್ಕಾರ ಎನ್ನುತ್ತೇವೆ ಅಂತ ಉತ್ತರವನ್ನು ಬರೆದರೆ ಸಾಕು ಒಂದು ಅಂಕಕ್ಕೆ. ಅಥವಾ ನೀವು ಸ್ವಲ್ಪ ವಿಸ್ತಾರವಾಗಿ ಬರೀಬೇಕು ಅಂದರೆ ರಾಜ್ಯದ ಇಚ್ಛೆಯನ್ನು ರೂಪಿಸುವ, ಕಾರ್ಯಗತಗೊಳಿಸುವ, ಆ ಕಾನೂನುಗಳನ್ನ ಉಲ್ಲಂಘಿಸಿದವರಿಗೆ ಶಿಕ್ಷೆ ವಿಧಿಸುವಂತಹ ರಾಜ್ಯದ ಒಂದು ನಿಯೋಗಿಯನ್ನೇ ಅಥವಾ ಆಡಳಿತ ಯಂತ್ರವನ್ನೇ ಸರ್ಕಾರ ಎಂದು ಕರೆಯುತ್ತೇವೆ ಅಂತ ಕೂಡ ಬರೀಬೋದು. ಹಾಗೆ ನಾವು 10ನೇ ಪ್ರಶ್ನೆಗೆ ಹೋದಾಗ ರಾಜ್ಯದ ಹೃದಯ ಮತ್ತು ಆತ್ಮ ಯಾವುದು ಅಂತ ಇದೆ. ರಾಜ್ಯದ ಹೃದಯ ಮತ್ತು ಆತ್ಮ, ರಾಜ್ಯದ ಮೂಲಾಂಶಗಳಲ್ಲಿ 4ನೇದಾದಂಥ ಪರಮಾಧಿಕಾರ, ಇದು ರಾಜ್ಯದ ಹೃದಯ ಮತ್ತು ಆತ್ಮ ಅಂತ ಕರೀತೇವೆ. ಹಾಗೆ 11ನೇ ಪ್ರಶ್ನೆ, ಸಂಘ ಸಂಸ್ಥೆಗಳ ಅರ್ಥವನ್ನು ಬರೆಯಿರಿ ಅಂತಿದೆ. ಸಂಘ ಸಂಸ್ಥೆಗಳು ಅಂದರೆ ಏನಂತ ಬರೀಬೇಕಾಗುತ್ತೆ. ಪ್ರಜೆಗಳು ತಮ್ಮ ನಿರ್ದಿಷ್ಟ ಹಿತಾಸಕ್ತಿಯ ಸಾಧನೆಗಾಗಿ ರಚಿಸಿಕೊಂಡಿರುವ ಸಂಘಟನೆಗಳನ್ನೇ ಸಂಘ ಸಂಸ್ಥೆಗಳು ಎಂದು ಕರೆಯುತ್ತೇವೆ. ಹಾಗೆ ನಾವು 12ನೇ ಪ್ರಶ್ನೆಗೆ ಹೋದಾಗ ಸಮಾಜ ಎಂದರೇನು? ಸಮಾಜ ಅಂದರೆ ಸಾಮಾಜಿಕ ಸಂಬಂಧಗಳ ಬಲೆಯನ್ನೇ ನಾವು ಸಮಾಜ ಅಂತ ಕರೀತೇವೆ. ಸಮಾಜ ಅಂದರೆ ಅದು ಇನ್ನೂ ಹಲವಾರು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿರುವಂಥ ಒಂದು ವ್ಯವಸ್ಥೆಯಾಗಿರುತ್ತೆ. ಹಾಗೆ ನಾವು 13ನೇ ಪ್ರಶ್ನೆಗೆ ಹೋದಾಗ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಹೇಳಿದವರು ಯಾರು ಅಂತಿದೆ. ಇದಕ್ಕೆ ತುಂಬ ಸುಲಭವಾದಂಥ ಉತ್ತರ ಬರೀಬೋದು. ಮ್ಯಾಕ್ಸ್ ವೆಬರ್ ಇವರು ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಹೇಳಿದ್ದಾರೆ ಅಂತ ಬರೀಬೋದು. ಹಾಗೆ 14ನೇ ಪ್ರಶ್ನೆ, ಯಾವುದನ್ನು ಸರ್ವಶ್ರೇಷ್ಠ ಸಂಘ ಎಂದು ಕರೆಯುತ್ತೇವೆ? ನಾನು ಹಿಂದೆ ಕೂಡ ಇದು ಕೇಳಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ರಾಜ್ಯ. ಹಾಗೆ ನಾವು 15ನೇ ಪ್ರಶ್ನೆಗೆ ಹೋದಾಗ ನೇಷನ್ ಪದದ ಮೂಲ ಪದ ಯಾವುದು? ಅದೇ ಹಿಂದೆ ನಾವು ರಾಷ್ಟ್ರ ಅಂತ ಚರ್ಚೆ ಮಾಡಿದ್ವಿ. ನೇಷನ್ ಪದದ ಮೂಲ ಪದ ನೇಷಿಯೋ ಎಂಬಂಥ ಅದು ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಹಾಗಾಗಿ ನೇಷಿಯೋ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋದಾಗ ರಾಷ್ಟ್ರ ಎಂದರೇನು? ರಾಷ್ಟ್ರ ಅಂದರೆ ಒಂದೇ ಬುಡಕಟ್ಟು, ರಕ್ತ ಸಂಬಂಧ ಅಥವಾ ಒಂದೇ ವಂಶಕ್ಕೆ ಸೇರಿದ ಜನಸಮುದಾಯವ ಒಂದು ಭೂಪ್ರದೇಶದಲ್ಲಿ ವಾಸಿಸುವುದನ್ನು ರಾಷ್ಟ್ರ ಎಂದು ಕರೆಯುತ್ತೇವೆ ಅಂತ ಉತ್ತರವನ್ನು ಬರೀಬೇಕಾಗುತ್ತೆ. ಅಥವಾ ಒಂದೇ ರೀತಿಯಾದಂಥ ಸಂಸ್ಕೃತಿ, ಆಚಾರ ವಿಚಾರ, ಇತಿಹಾಸ ಹಿನ್ನೆಲೆಯಿಂದ ಕೂಡಿದಂಥ ಜನರು ಒಂದು ಕಡೆ ವಾಸ ಮಾಡಿದಾಗ ಅದನ್ನು ಕೂಡ ನಾವು ರಾಷ್ಟ್ರ ಅಂತ ಕರಿತೀವಿ ಅಂತ ಬರಿಬೋದು. ಅದಕ್ಕೆ ವಿಭಿನ್ನವಾದಂಥ ಉತ್ತರಗಳು ಬರಿಬೋದು. ಇದನ್ನು
ನಾವು ಅರ್ಥೈಸ್ಕೊಂಡಾಗ ಈ ರೀತಿ ಬರೆದ್ರೆ ಸೂಕ್ತವಾಗಿರುತ್ತೆ. ಹಾಗೆ ನಾವು ಭಾಗ ಬಿಗೆ ಹೋದಾಗ ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನ ಕಾಣ್ತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ. ನೋಡಿ, ಈ ಒಂದು ವಿಭಾಗದಲ್ಲಿ ಪ್ರಶ್ನೆಗಳನ್ನ ನೋಡುವ ಸಂದರ್ಭದಲ್ಲಿ ರಾಜ್ಯದ ಅರ್ಥವನ್ನು ಬರೆಯಿರಿ. ಇಲ್ಲಿ ರಾಜ್ಯದ ಅರ್ಥವನ್ನು ಬರೆಯುವ ಸಂದರ್ಭದಲ್ಲಿ ರಾಜ್ಯ ಎಂಬುದು ಸ್ಟೇಟ್ ಎಂಬ ಆಂಗ್ಲ ಪದದ ಕನ್ನಡ ರೂಪಾಂತರವಾಗಿದ್ದು, ಸ್ಟೇಟ್ ಎಂಬ ಒಂದು ಪದ ಏನಿದೆ ಇದು ಪಾಲಿಸ್ ಎಂಬಂಥ ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ಅಂದರೆ ಒಂದು ಭೂಪ್ರದೇಶದಲ್ಲಿ, ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯವಾಗಿ ಸಂಘಟಿತವಾಗಿರುವಂಥ ಒಂದು ಜನಸಮುದಾಯವನ್ನೇ ನಾವೀಗ ಪ್ರಸ್ತುತ ರಾಜ್ಯ ಅಂತ ಕರಿತೇವೆ. ಆದರೆ ಹಿಂದೆ ಇದನ್ನು ನಗರ ರಾಜ್ಯಗಳನ್ನು ಅವರು ರಾಜ್ಯಗಳು ಅಂತ ಕರಿತಿದ್ದರಿಂದ ಈ ರೀತಿಯಲ್ಲಿ ಅರ್ಥೈಸುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ನಾವು 2ನೇ ಪ್ರಶ್ನೆಗೆ ಹೋದಾಗ ರಾಜ್ಯದ ಉಗಮದ 2 ಸಿದ್ಧಾಂತಗಳನ್ನು ಹೆಸರಿಸಿ ಅಂತಿದೆ. ರಾಜ್ಯದ ಉಗಮಕ್ಕೆ ಮುಖ್ಯವಾಗಿ ನಾವು 4 ಸಿದ್ಧಾಂತಗಳನ್ನ ಗಮನಿಸ್ಬೋದು. ದೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಹಾಗೂ ನೈಸರ್ಗಿಕ ಸಿದ್ಧಾಂತ. ಇದರಲ್ಲಿ ಯಾವುದಾದ್ರೂ 2 ಬರೆದರೆ ಸಾಕಾಗುತ್ತೆ. ಹಾಗೆ ನಾವು 3ನೇ ಪ್ರಶ್ನೆಗೆ ಹೋದಾಗ ಕಲ್ಯಾಣ ರಾಜ್ಯ ಎಂದರೇನು? ನೋಡಿ, ಕಲ್ಯಾಣ ರಾಜ್ಯ ಅಂತಂದರೆ ಜನತೆಯ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸುವ ಉದ್ದೇಶ ಹೊಂದಿರುವಂಥ ರಾಜ್ಯವನ್ನೇ ಕಲ್ಯಾಣ ರಾಜ್ಯ ಅಂತ ಕರಿತೇವೆ. ಅಂದರೆ ಮಾನವನ ಸರ್ವಾಂಗೀಣ ಒಂದು ಏಳಿಗೆಯನ್ನು ಸಾಧಿಸುವಂಥ ರಾಜ್ಯ, ಅದನ್ನು ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯ ಅಂತ ಕೂಡ ಕರಿತೇವೆ. ಹಾಗೆ ನಾವು 4ನೇ ಪ್ರಶ್ನೆಗೆ ಹೋದಾಗ ರಾಜ್ಯದ 4 ಮೂಲಾಂಶಗಳನ್ನು ಹೆಸರಿಸಿ ಅಂತಿದೆ. ರಾಜ್ಯದ 4 ಮೂಲಾಂಶಗಳನ್ನು ನೋಡಿದಾಗ ಜನಸಂಖ್ಯೆ, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ 4 ಮೂಲಾಂಶಗಳನ್ನ ಹೊಂದಿರುತ್ತೆ. ಹಾಗೆ 5ನೇ ಪ್ರಶ್ನೆಗೆ ಹೋದಾಗ ನಿಯಮಿತ ಜನಸಂಖ್ಯೆಯಿಂದಾಗುವ 2 ಉಪಯೋಗಗಳನ್ನು ಬರೆಯಿರಿ ಅಂತಿದೆ. ಅಂದರೆ ಕಡಿಮೆ ಜನಸಂಖ್ಯೆಯಿಂದ ಆಗುವಂಥ 2 ಉಪಯೋಗಗಳು ಯಾವುದು ಅಂದರೆ, ಒಂದು ಬಡತನ, ನಿರುದ್ಯೋಗ ಮತ್ತಿತರ ಸಮಸ್ಯೆಗಳನ್ನ ನಿವಾರಿಸುವಲ್ಲಿ ಸಹಕಾರಿಯಾಗಿರುತ್ತೆ. ಹಾಗೆ 2ನೇದಾಗಿ ರಾಜ್ಯ ಮತ್ತು ಪ್ರಜೆಗಳ ನಡುವೆ ಸುಮಧುರ ಸಂಬಂಧಕ್ಕೆ ಸಹಕಾರಿಯಾಗಿರುತ್ತೆ. ಹಾಗೆ 6ನೇ ಒಂದು ಪ್ರಶ್ನೆಗೆ ಬಂದಾಗ ಕೆಳಗಿನ ಚಿತ್ರವನ್ನು ವೀಕ್ಷಿಸಿ ಮತ್ತು ಹೆಚ್ಚು ಜನಸಂಖ್ಯೆ ಇರುವ 2 ದೇಶಗಳನ್ನು ಹೆಸರಿಸಿ ಅಂತಿದೆ. ಒಂದು ಚಿತ್ರವನ್ನು ಕೊಡಲಾಗಿದೆ, ನೀವು ಗಮನಿಸ್ಕೊಳ್ಳಿ. ಆ ಚಿತ್ರವನ್ನು ನೋಡಿದಾಗ ನಿಮಗೆ ನಾವು ಸಾಮಾನ್ಯವಾಗಿ ನಮಗೆ ಉತ್ತರ ಗೊತ್ತಿರುತ್ತೆ. ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ 2 ದೇಶಗಳು ಅಂದರೆ ಚೀನಾ ಮತ್ತು ಭಾರತ. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ಕಡಿಮೆ ಭೂಪ್ರದೇಶ ಹೊಂದಿರುವುದರಿಂದ ಆಗುವ 2 ಉಪಯೋಗಗಳನ್ನು ತಿಳಿಸಿ. ಕಡಿಮೆ ಭೂಪ್ರದೇಶ ಹೊಂದಿರೋದ್ರಿಂದ ಆಗುವಂಥ 2 ಉಪಯೋಗಗಳೇನು ಅಂದಾಗ, ಮೊದಲನೆಯದಾಗಿ ಪರಿಣಾಮಕಾರಿ ಆಡಳಿತ ನಿರ್ವಹಣೆ ಮಾಡ್ಬೋದು. ಹಾಗೆ 2ನೇದಾಗಿ ರಾಜ್ಯ ಹಾಗೂ ಪ್ರಜೆಗಳ ನಡುವೆ ಒಂದು ಸುಮಧುರ ಸಂಬಂಧಕ್ಕೆ ಸಹಕಾರಿಯಾಗಿರುತ್ತೆ. ಕಡಿಮೆ ಭೂಪ್ರದೇಶ ಇದ್ದಾಗ ಅವರ ನಡುವೆ ಪರಸ್ಪರ ಸಂಬಂಧ ಏರ್ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 8ನೇ ಪ್ರಶ್ನೆ ನೋಡಿದಾಗ ಹೆಚ್ಚು ಭೂಪ್ರದೇಶ ಹೊಂದಿರುವುದರಿಂದ ಆಗುವ 2 ಉಪಯೋಗಗಳನ್ನು ತಿಳಿಸಿ. ಹೆಚ್ಚು ಭೂಪ್ರದೇಶ ಇದ್ದಾಗ ಏನಾಗುತ್ತೆ ಅಂತಂದಾಗ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಹೊಂದಿರುತ್ತೆ, ಒಂದು ಅನುಕೂಲ. ಹಾಗೆ 2ನೇದಾಗಿ ಜನರ ವಾಸ್ತವ್ಯಕ್ಕೆ ವಿಶಾಲವಾದಂಥ ಭೂಪ್ರದೇಶವನ್ನು ಒದಗಿಸ್ಬೋದು. ಹಾಗೆ 3ನೇದಾಗಿ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನು ಗಳಿಸ್ಬೋದು. ಹೀಗೆ ಉಪಯೋಗಗಳನ್ನ ತಿಳ್ಕೊಂಡಿರಿ. ಯಾವುದಾದ್ರು 2 ಉಪಯೋಗಗಳು ಬರೆದ್ರೆ ಸಾಕು. ಹಾಗೆ ನಾವು ಮುಂದಿನ ಪ್ರಶ್ನೆಗೆ ಹೋದಾಗ ದೊಡ್ಡ ಭೂಪ್ರದೇಶ ಹೊಂದಿರುವ 2 ದೇಶಗಳನ್ನು ಹೆಸರಿಸಿ. ದೊಡ್ಡದಾದಂಥ ವಿಶಾಲವಾದಂಥ ಭೂಪ್ರದೇಶ ಹೊಂದಿರುವಂಥ 2 ದೇಶಗಳು ಅಂದರೆ ಅದು ರಷ್ಯಾ ಮತ್ತು ಕೆನಡಾ. ಹಾಗೆ ನಾವು 10ನೇ ಪ್ರಶ್ನೆಗೆ ಹೋದಾಗ ಕಡಿಮೆ ಭೂಪ್ರದೇಶ ಹೊಂದಿರುವ 2 ದೇಶಗಳನ್ನು ಹೆಸರಿಸಿ. ಕೆಲವು ಟೈಮಲ್ಲಿ ನಿಮಗೆ ರಾಜ್ಯ ಅಂತ ಕೂಡ ಕೇಳ್ಬೋದು, ಹಾಗಾಗಿ ಗಮನದಲ್ಲಿರಲಿ. ಕಡಿಮೆ ಭೂಪ್ರದೇಶ ಹೊಂದಿರುವಂಥ ರಾಜ್ಯ ಅಥವಾ ದೇಶಗಳು ಅಂತಂದರೆ ವ್ಯಾಟಿಕನ್ ಸಿಟಿ ಮತ್ತು ಮೊನಾಕೋ. ಹಾಗೆ 11ನೇ ಪ್ರಶ್ನೆಗೆ ಹೋದಾಗ ಸರ್ಕಾರದ ಅಂಗಗಳನ್ನು ತಿಳಿಸಿ. ಸರ್ಕಾರದಲ್ಲಿ 3 ಅಂಗಗಳಿದೆ ಮುಖ್ಯವಾಗಿ, ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಹಾಗೆ ಮುಂದಿನ ಪ್ರಶ್ನೆ ರಾಜ್ಯ ಮತ್ತು ಸಮಾಜದ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ಹಲವಾರು ವ್ಯತ್ಯಾಸಗಳಿದೆ, ನಾನು ಇಲ್ಲಿ 2 ವ್ಯತ್ಯಾಸಗಳನ್ನು ಕೊಟ್ಟಿರ್ತೇನೆ, ನೀವು ಇತರೆ ವ್ಯತ್ಯಾಸಗಳನ್ನು ಕೂಡ ಬರೀಬಹುದು. ಇಲ್ಲಿ ಮೊದಲನೆಯದಾಗಿ ರಾಜ್ಯವು ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದೆ, ಆದರೆ ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದುದು, ಇದು ಒಂದು ವ್ಯತ್ಯಾಸ. ಹಾಗೆ 2ನೇದಾಗಿ ರಾಜ್ಯ ಪರಮಾಧಿಕಾರ ಹೊಂದಿರುವ ಸರ್ವಶ್ರೇಷ್ಠ ಸಂಸ್ಥೆಯಾಗಿದೆ, ಆದರೆ ಸಮಾಜ ಪರಮಾಧಿಕಾರ ಹೊಂದಿರುವುದಿಲ್ಲ. ಬೇಕಾದ್ರೆ ಪಟ್ಟಿ ರೂಪದಲ್ಲೂ ಕೂಡ ನೀವು ಬರಿಬೋದು, ಇದನ್ನು ಹೀಗೆ ಬರೆದರೂ ಆಗುತ್ತೆ. 2 ವ್ಯತ್ಯಾಸಗಳನ್ನ ಬರಿಬೇಕಾಗುತ್ತೆ. ಹಾಗೆ 13ನೇ ಪ್ರಶ್ನೆ ಸಂಘ ಸಂಸ್ಥೆ ಎಂದರೇನು, ಉದಾಹರಣೆ ಕೊಡಿ. ನಾನು ಸಂಘ ಸಂಸ್ಥೆ ಅಂದರೆ ಹಿಂದೆ ಹೇಳಿದ್ದೀನಿ, ಉದಾಹರಣೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಪ್ರಜೆಗಳು ತಮ್ಮ ನಿರ್ದಿಷ್ಟ ಹಿತಾಸಕ್ತಿಯ ಸಾಧನೆಗಾಗಿ ರಚಿಸಿಕೊಂಡಿರುವ ಸಂಘಟನೆಗಳನ್ನೇ ಸಂಘ ಸಂಸ್ಥೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಲಯನ್ಸ್ ಸಂಸ್ಥೆ ಇರ್ಬೋದು, ಹಾಗೆ ರೋಟರಿ ಸಂಸ್ಥೆ ಇರ್ಬೋದು, ಹಾಗೆ ಕ್ರೀಡಾ ಸಂಘಗಳು, ವಿಜ್ಞಾನ ಸಂಘಗಳು, ಇವುಗಳನ್ನ ಉದಾಹರಣೆಗೆ ಬರಿಬೋದು. ಹಾಗೆ ನಾವು 14ನೇ ಪ್ರಶ್ನೆಗೆ ಹೋದಾಗ ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ 2 ವ್ಯತ್ಯಾಸಗಳನ್ನ ಬರೆಯಿರಿ ಅಂತಿದೆ.
ಇಲ್ಲಿ ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸಗಳು ನೋಡಿದಾಗ ರಾಜ್ಯ ಪರಮಾಧಿಕಾರ ಹೊಂದಿರುವಂಥ ಒಂದು ಸಂಸ್ಥೆಯಾಗಿದೆ, ಇತರೆ ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರವಿರುವುದಿಲ್ಲ. ಎರಡನೇ ವ್ಯತ್ಯಾಸ, ರಾಜ್ಯದ ಸದಸ್ಯತ್ವ ಕಡ್ಡಾಯವಾದದ್ದು, ಆದರೆ ಸಂಘ ಸಂಸ್ಥೆಗಳ ಸದಸ್ಯತ್ವ ಐಚ್ಛಿಕವಾದದ್ದು. ಯಾವುದಾದ್ರು ಇನ್ನು ಇತರೆ ವ್ಯತ್ಯಾಸಗಳಿದೆ, ಅವುಗಳನ್ನ ಕೂಡ ನೀವು ಬರೀಬೋದು. ಆ ಅಂಶಗಳನ್ನ ಗಮನ ಇಟ್ಕೊಂಡಿರಿ. ಹಾಗೆ 15ನೇ ಪ್ರಶ್ನೆ, ರಾಜ್ಯ ಮತ್ತು ರಾಷ್ಟ್ರದ ನಡುವಿನ 2 ವ್ಯತ್ಯಾಸಗಳನ್ನು ಬರೆಯಿರಿ. ನೋಡಿ, ಇಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ನಡುವಿನ ವ್ಯತ್ಯಾಸಗಳನ್ನ ನಾವು ಗಮನಿಸಿದಾಗ ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಇದೆ, ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯವಿಲ್ಲ. ಹಾಗೆ ಎರಡನೇ ಒಂದು ವ್ಯತ್ಯಾಸ, ರಾಜ್ಯ ಪರಮಾಧಿಕಾರ ಹೊಂದಿರುವ ಸಾರ್ವಭೌಮ ಸಂಸ್ಥೆಯಾಗಿದೆ ಅಥವಾ ಸಂಘವಾಗಿದೆ, ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿರುವುದಿಲ್ಲ. ಅಥವಾ ನೀವು ಸಿಂಪಲಾಗಿ ರಾಜ್ಯ ಪರಮಾಧಿಕಾರ ಹೊಂದಿರುತ್ತದೆ, ರಾಷ್ಟ್ರವು ಪರಮಾಧಿಕಾರ ಹೊಂದಿರುವುದಿಲ್ಲ ಅಂತ ಕೂಡ ಬರೀಬಹುದು. ಈ ರೀತಿ ವ್ಯತ್ಯಾಸಗಳನ್ನ ನಾವು ಗಮನಿಸ್ಬೋದು. ಹಾಗೆ 16ನೇ ಪ್ರಶ್ನೆ, ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದ ಅಂಗಗಳನ್ನು ತಿಳಿಸಿ. ಸಪ್ತಾಂಗಗಳು ಯಾವುದು ಅಂತ ಪ್ರಶ್ನೆ. ಇದಕ್ಕೆ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತದಲ್ಲಿ ತಿಳಿಸಿರುವಂಥ ಅಂಗಗಳು ಅಂದರೆ ಸ್ವಾಮಿ, ಅಮಾತ್ಯ, ಜನಪದ, ಕೋಶ, ದುರ್ಗ, ಬಲ ಮತ್ತು ಮಿತ್ರ. ಈ 7 ಅಂಗಗಳನ್ನು ಕೌಟಿಲ್ಯ ತಿಳಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಇದಿಷ್ಟು ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಪ್ರಮುಖವಾದಂಥ ಒಂದು ಪ್ರಶ್ನೆಗಳು. ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋ ಸಂದರ್ಭದಲ್ಲಿ ನಾವು ಅಧ್ಯಾಯ 3, ಅದರಲ್ಲಿ ಏನು ಅಧ್ಯಾಯ ಇದೆ, ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು, ಆ ಒಂದು ಅಧ್ಯಾಯದ 1 ಅಂಕ ಮತ್ತು 2 ಅಂಕದ ಪ್ರಶ್ನೋತ್ತರಗಳ ಜೊತೆಯಲ್ಲಿ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡಿರುವಂಥ ವಿಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಆಲ್ ಅಂತ ಸೆಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.